ಸರ್ವರಿಗೂ ನಮಸ್ಕಾರಗಳು. ಗುರುವಿನ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಭಗವದ್ಗೀತಾ ವ್ಯಾಖ್ಯಾನ ಪ್ರಾರಂಭ ಗುರುಸ್ತುತಿಯೊಂದಿಗೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಎಂಟನೇ ಅಧ್ಯಾಯ 18ನೇ ಶ್ಲೋಕಕ್ಕೆ ಬಂದಿತ್ತು ಹೋದ ಸಲದ ವ್ಯಾಖ್ಯಾನ. It was stopped at 18th shloka of the 8th chapter, Akshara Brahma Yoga, last time. The point Lord was mentioning very briefly was about the significance of the so-called time factor as an entity in the living world, in the worldly sense. But in reality, the time concept, which is part of the time-space continuum, ಈ ಕಾಲ ಅನ್ನೋದ್ರ ಬಗ್ಗೆ ಭಗವಂತ ಬಹಳ ಸೂಕ್ಷ್ಮವಾಗಿ, ಬಹಳ ಅರ್ಥಗರ್ಭಿತವಾಗಿ ಒಂದು ಒಗಟಿನ ತರ ಹೇಳಿಬಿಟ್ಟಿದ್ದಾನೆ ಕಳೆದ 2 ಶ್ಲೋಕಗಳಲ್ಲಿ. ಕಾಲದ ಮಹತ್ವ ಏನು ಅನ್ನೋದು ವ್ಯವಹಾರಿಕ ದೃಷ್ಟಿಯಿಂದ, ಪ್ರಾಪಂಚಿಕ ದೃಷ್ಟಿಯಿಂದ ಮಾತ್ರ ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಿಜವಾದ ಅರ್ಥದಲ್ಲಿ ಕಾಲ ಅನ್ನುವುದು ಅದು ಒಂದು ಮಿಥ್ಯಾ ಸ್ವರೂಪ ಅಂತ ಎಲ್ಲ ಮಹಾತ್ಮರು ತಮ್ಮ ಪ್ರವಚನಗಳಲ್ಲಿ, ವೇದಾಂತ ಶಾಸ್ತ್ರದಲ್ಲಿ, ಉಪನಿಷತ್ತುಗಳಲ್ಲಿ ಬಂದ್ಬಿಟ್ಟಿದೆ. ನಮ್ಮ ಪ್ರಾಪಂಚಿಕ ದೃಷ್ಟಿಯಿಂದ ಕಾಲ ಅನ್ನೋದೇ ಮಾಯೆಯ ಒಂದು ಭಾಗ. ನಿಜವಾದ ಅರ್ಥದಲ್ಲಿ ಕಾಲ ಅನ್ನೋದಿಲ್ಲ. ಯಾಕೆಂತಂದ್ರೆ ಮನುಷ್ಯನ ಮನಸ್ಸಿನ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಮಗೆ ಈ ಕಾಲದ ಅನುಭವ ಪ್ರತೀತಿ ಆಗ್ತಾ ಇದೆ. 3 ಅವಸ್ಥೆಗಳಲ್ಲಿ ಕಾಲತ್ರಯ ವಿಭಾಗ. ದಿ ಟೈಮ್ in the great delusion of Mahamaya, worldly people, we consider that it has 3 aspects: the past, present and future. ಕಾಲ ಅನ್ನೋದು ನಮ್ಮ ದೃಷ್ಟಿಯಿಂದ ಹಿಂದೆ ಆಗೋಗಿರ್ತಕ್ಕಂಥದ್ದು ಭೂತಕಾಲ, ಆಗೋಗಿರೋ ಘಟನೆಗಳು. ಈಗ ವರ್ತಮಾನದಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇರೋದು, ಅನುಭವಿಸ್ತಾ ಇರೋದು, ಇದು ವರ್ತಮಾನ ಕಾಲ. ಮುಂದೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಮುಂದೆ ಆಗಬಹುದಾದ ಘಟನೆಗಳ ಬಗ್ಗೆ ನಾವು ಭವಿಷ್ಯತ್ ಕಾಲ. ಇದು ನಮ್ಮ ಒಂದು ಕಲ್ಪನೆ, ಎಲ್ಲ ಪ್ರಾಪಂಚಿಕರ ಕಲ್ಪನೆ, ವ್ಯವಹಾರ ಜಗತ್ತಿನ ಸತ್ಯವಾದ ಕಲ್ಪನೆ ಇದು. ಆದರೆ ನಿಜ ಅರ್ಥದಲ್ಲಿ ಇದು ಮಿಥ್ಯ ಅಂತ ವೇದಾಂತ ಹೇಳುತ್ತೆ. ಮಹಾತ್ಮರು ಹೇಳ್ತಾರೆ, ಮಹಾಪುರುಷರು ಹೇಳ್ತಾರೆ, ಕಾಲ ಅನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಸೃಷ್ಟಿ ಆರಂಭ ಅನ್ನೋದೇ ಕಾಲ ಎಲ್ಲಿ ಬಂತು ಅಂದ್ರೆ ಸೃಷ್ಟಿ ಆರಂಭದಲ್ಲಿ ಬಂತು ಅಂತ. ಸೃಷ್ಟಿಯ ಜೊತೆಗೆ ಕಾಲದ ಉತ್ಪತ್ತಿ ಆಯಿತು, ಆವಿರ್ಭಾವ ಆಯಿತು ಅಂತ ವೇದಾಂತ ಹೇಳುತ್ತೆ. ಯಾವ ರೀತಿ ನಾವು ಕನಸು ಕಾಣ್ತಾ ಇದ್ದಾಗ ಕನಸು ಸತ್ಯವೇ ಅಂತ ನಾವು ತಿಳ್ಕೊಂಡಿರ್ತೀವೋ, ಹಾಗೆ ಎಚ್ಚೆತ್ತಿನ ಈ ಜಾಗೃತಾವಸ್ಥೆಯಲ್ಲಿ ನಮಗೆ ಕಾಲವೂ ಸಹ ಸತ್ಯ. ಜಗತ್ತು ಎಷ್ಟು ಸತ್ಯವೋ ಕಾಲವೂ ಸತ್ಯ ಅಂತ ನಮ್ಮ ಭಾವನೆ.
ಈ ಭಾವನೆ ಎಷ್ಟು ಬಲವಾಗಿ ಜನ್ಮ ಜನ್ಮಾಂತರಗಳಿಂದ ಇದೆ ಅಂದ್ರೆ ಅದು ಬಾಯಿನಲ್ಲಿ ಹೇಳಿದ್ರೆ ಹೋಗುವಂಥದ್ದಲ್ಲ, ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನಿನ್ನೆ ಆಯಿತು, ಈಗ ಇವತ್ತಿದೆ, ಇನ್ನು ನಾಳೆ ಬರುತ್ತೆ. ಇದು ಸಾಯೋ ತನಕ ಇರತಕ್ಕಂಥ ಭಾವನೆ. ಜ್ಞಾನಾವಸ್ಥೆಯಲ್ಲಿ ಮಾತ್ರ ಕಾಲದ ಮಹಿಮೆ ಅಂದ್ರೆ ಏನು, ಕಾಲ ಅನ್ನೋದು ಮಹಾಮಾಯೆ ಒಂದು ಆಟ ಅನ್ನೋದು ಅಲ್ಲಿ ಮಾತ್ರ ಅದು ಸ್ವಯಂ ಅನುಭವ ವೇದ್ಯ ಆಗತ್ತೆ ಹೊರತು ಮತ್ತೆ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಬರೋಲ್ಲ. ಕಾಲದ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಅದು ಅನುಭವಕ್ಕೆ ಬರೋ ವಿಷಯ. ಇದು ವೇದಾಂತಗಳು ಸ್ಪಷ್ಟವಾಗಿ ಹೇಳಿರೋ ಮಾತು. ಈಗ ಅದನ್ನ ಬಹಳ ರಹಸ್ಯವಾಗಿರ್ತಕ್ಕಂಥ ವಿಚಾರವನ್ನು ಭಗವಂತ ಬಹಳ ಸರಳವಾಗಿ ಕಲಿಯುಗದಲ್ಲಿ ನಮ್ಮಂಥವ್ರಿಗೆ ಅರ್ಥ ಆಗಲಿ ಅಂತ ಹೇಳಿ ಈ ಜಾಗೃತಾವಸ್ಥೆಯಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ ಕಾಲ, ಅದರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ ಭಗವಂತ. ಬ್ರಹ್ಮನ ಒಂದು ಹಗಲು, ಎ ಡೇ ಆಫ್ ಬ್ರಹ್ಮ ಇನ್ಕ್ಲೂಡ್ಸ್ 24 hours ಅಕಾರ್ಡಿಂಗ್ ಟು ಅವರ್ ಕ್ಯಾಲ್ಕುಲೇಷನ್. He is considering like that and he is explaining like that. Lord, the 24-hour cycle of one day of Brahma includes the daytime 12 hours, night time 12 hours, 12 plus 1. So the daytime, when it starts, creation starts. So when the daytime of Brahma starts, that means when he wakes up, all symbols. When Brahma wakes up, the Chaturmukha Brahma, the creator aspect of the Lord, Brahma, when he wakes up, when he opens the eyes, creation starts. After 12 hours, when he closes the eye, goes to sleep, that is the night of the Brahma, creation stops. Equal amount. So this one period of daytime, last time it was told, in order to satisfy the curiosity of the human mind, all these things are given in Puranas and Itihasa, Mahabharata, Ramayana, Bhagavata, in all these epics. The 12-hour period, creation, how much time it takes? From our point of view ಅನ್ನೋದಕ್ಕೆ ವಿಷ್ಣು ಪುರಾಣದಲ್ಲಿ, ಮಹಾಭಾರತದಲ್ಲಿ ಕಾಲ ಗಣನೆಯ ಮಹತ್ವವನ್ನು ಬಹಳ ಚೆನ್ನಾಗಿ ಹೇಳಿಬಿಟ್ಟಿದ್ದಾರೆ. ಹೋದ ಸಲ ಇದು ಸೂಚ್ಯವಾಗಿ ಬಂದಿತ್ತು. ಬ್ರಹ್ಮನ ಒಂದು ಹಗಲು, ಸೃಷ್ಟಿ ಪ್ರಾರಂಭ ಆಗಿ ಸೃಷ್ಟಿ ಕೊನೆಯ ಹಂತದಲ್ಲಿ ಪೂರ್ತಿ ಹೊರಟೋಗುತ್ತೆ, ನಾಶವಾಗುತ್ತೆ ಅಂತೀವಲ್ಲ, ಅದು ಎಷ್ಟು ಕಾಲ ಅಂದ್ರೆ ನಮ್ಮ ದೃಷ್ಟಿಯಿಂದ ಸುಮಾರು 342 ಕೋಟಿ ವರ್ಷಗಳು ಅಂತ ಲೆಕ್ಕ. ಈ ಲೆಕ್ಕಾಚಾರ ಯಾರು ಹಾಕಿದ್ರು? ಇದು ಮನುಷ್ಯನ ಮನಸ್ಸು ಲೆಕ್ಕ ಹಾಕಿದೆ. ಪ್ರಾಪಂಚಿಕ ಜೀವನದಲ್ಲಿ ನಮಗೆ ಗೊತ್ತಾಗಲಿ ಅಂತ ನಮ್ಮ ಹಿಂದಿನವರು ಲೆಕ್ಕ ಹಾಕಿಟ್ಟಿರತಕ್ಕಂಥದ್ದು ಋಷಿಮುನಿಗಳಿಂದ ಬಂದಿರತಕ್ಕಂಥ ವಿಚಾರ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಪ್ರಶ್ನೆ ಇಲ್ಲ, ಅವರು ಹೇಳಿದ್ದಾರೆ. 342 ಕೋಟಿ, 342 crores of years is not a small thing. That is the time the creation starts and the duration of the creation till it ends. So when the day closes, then you call it as Mahapralaya. Real Pralaya happens then, not now, not at the end of Kali Yuga. At the end of Kali Yuga, something will happen. People will die. Something will happen. Catastrophe will happen. Natural calamities may happen. War may happen. Earthquakes may happen. Water may devour the islands or the continental coastal areas. People will die, no doubt. But it is not Pralaya. End of Kali Yuga doesn't mean that Pralaya. According to Vedanta, the Pralaya happens only at the end of the day of the Brahma, after 342 crores of years. ಇಲ್ಲಿ ಭಗವಂತ ಅದನ್ನು ಹೇಳ್ತಾ ಇದ್ದಾನೆ, ನಮ್ಗೆ ಅರ್ಥವಾಗಲಿ. ಸೃಷ್ಟಿ ಅನ್ನೋದು ಅಗಾಧ ಅಪ್ಪ ಅರ್ಜುನ, ಅದು ಎಷ್ಟು ವರ್ಷ ನಡೀತಾನೆ ಇರುತ್ತೆ. ಜನಗಳು ಹುಡ್ತಾನೆ ಇರ್ತಾರೆ, ಪ್ರಾಣಿಗಳು ಹುಡ್ತಾನೆ ಇರ್ತವೆ, ಪಶು ಪಕ್ಷಿಗಳು, ಮರಗಳು, ವೃಕ್ಷಗಳು, ಸಸ್ಯಗಳು, ಮನುಷ್ಯನಾದಿಯಾಗಿ ಎಲ್ಲ ಪ್ರಾಣಿ ಸಮೂಹ, ಎಲ್ಲ ಜೀವ ಸಮೂಹ, all the living organisms are born to die and again they die because they have to be reborn. So this cycle of birth and death in visible form goes on till the creation ends. ಇದು ಎಲ್ಲಿವರೆಗೆ ಆಗುತ್ತೆ? 342 ಕೋಟಿ ವರ್ಷಗಳವರೆಗೆ ನಡೀತಾ ಇದೆ. ಆಮೇಲೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ದೆನ್? ದಿಸ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ವಿಸಿಬಲ್ ಇನ್ ದ ವರ್ಲ್ಡ್, and Lord uses the term later, Bhutagrama. In another chapter also uses the same word. Bhutagrama refers to the whole living organism complex, from small animal, smallest,
invisible microscopic organism to human being. ಭೂತಗ್ರಾಮ ಅಂದ್ರೆ ಸರ್ವ ಪ್ರಾಣಿ ಪ್ರಪಂಚ ಅಥವಾ ಜೀವಿಗಳ ಪ್ರಪಂಚ, ಜೀವಕೋಟಿಗಳು, the entire living organisms. What happens finally? ಬ್ರಹ್ಮನ ಹಗಲು ಮುಗಿತಾ ಇದ್ದ ಹಾಗೆ, ಬ್ರಹ್ಮನ ರಾತ್ರಿ ಶುರು ಆಗ್ತಾ ಇದ್ದ ಹಾಗೆ ಎಲ್ಲವೂ ಲಯವಾಗುತ್ತೆ ಬ್ರಹ್ಮನಲ್ಲಿ. Everything will go back. Everything get destroyed. That means the galaxy itself gets destroyed ಅಂತ ಅರ್ಥ. All the stars, planets, everything get completely, visibly they are invisible. Destroyed ಅಂತ ಅರ್ಥ, they become invisible. Where they go, nobody can say. The Vedanta says very clearly, everything goes back to Brahma. It has come from Brahma and goes back to Brahma. ಮುಂದೆ ಸೃಷ್ಟಿ ಇಲ್ಲ. The creation stopped there. Next, for how many years? There will be no creation, total void. That cannot be explained. No human tongue can explain what is that. Uncomprehendable. Creation, once it goes away, there is nothing andre ಏನು? Total void. Total void andre, don't be under the impression it is empty. It is that Brahma Swarupa. Vedanta says it is a sleeping mode of Brahma. ಬ್ರಹ್ಮನ ನಿದ್ರಾ ಸಮಯ. ಅಲ್ಲಿ ಬ್ರಹ್ಮ ಇದ್ದಾನೆ, ಆದರೆ ನಿದ್ದೆ ಮಾಡ್ತಾ ಇದ್ದಾನೆ, ಜಾಗೃತ ಅವಸ್ಥೆಯಲ್ಲಿಲ್ಲ. Symbols, all these are symbols here. Everything is there, invisible in that total void. So it is called Purna. It is never called empty in Vedanta. This Avakasha or Akasha, this space, we say it is empty. Namma, human sense. There is nothing here. If I move my hand, freely I can move the hand. So what is this? This is called space. Akasha, or also called Avakasha. Vedanta uses the other word Avakasha, facilitator. Because of this space, see, there is a facility for the whole organism, whole universe, cosmos to project itself. But it is Purna, not empty. This is Purna. ನಮ್ಮ ಹ್ಯೂಮನ್ ಲ್ಯಾಂಗ್ವೇಜ್ ಏನು? ಎಲ್ಲವೂ ಖಾಲಿಯಾಗಿದೆ, ಅಲ್ಲಿ ಏನೂ ಇಲ್ಲ. ಕತ್ತಲೆ ಇದೆಯಾ? ಗೊತ್ತಿಲ್ಲ. ಪ್ರಕಾಶ ಇದೆಯಾ? ಅದು ಗೊತ್ತಿಲ್ಲ. ಜ್ಞಾನ ಇದೆಯಾ? ಗೊತ್ತಿಲ್ಲ. ಅಜ್ಞಾನ ಇದೆಯಾ? ಗೊತ್ತಿಲ್ಲ. ಅಲ್ಲಿ ಏನಿದೆ? ಗೊತ್ತಿಲ್ಲ. ಅಲ್ಲಿ ಇರೋದು ಅದಕ್ಕೆ ತತ್ ಅಷ್ಟೇ. ಉಪನಿಷತ್, ದ ಹೋಲ್ ಥಿಂಗ್ ಗಾನ್ ಬ್ಯಾಕ್ ಟು ಬ್ರಹ್ಮ. ಇನ್ವಿಸಿಬಲ್, ಅನ್ಮ್ಯಾನಿಫೆಸ್ಟ್, ಸೀಡ್ ಫಾರ್ಮ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಶ್ಲೋಕಗಳು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನೇ ಭಗವಂತ ಹೇಳೋದು. ಈ ಕಾಲ ರಹಸ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವರು ನಿಜವಾದ ಯೋಗಿಗಳು ಅಂತ ಭಗವಂತ ಹೇಳ್ತಾರೆ. ಸೊ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮಿಸ್ಟ್ರಿ ಆಫ್ ಟೈಮ್, ದ ಮಿಸ್ಟ್ರಿ ಆಫ್ ಕಾಲ, ದ ಮಿಸ್ಟ್ರಿ ಆಫ್ ಕ್ರಿಯೇಷನ್, ಮಿಸ್ಟ್ರಿ ಆಫ್ ಡಿಸಲ್ಯೂಷನ್. ಸೊ ವಿ ಹ್ಯಾಡ್ ಸ್ಟಾಪ್ಡ್ ದೇರ್, ವಾಟ್ ಲಾರ್ಡ್ ಸೆಡ್. ಸೊ ಇನ್ ದ ನೈಟ್ ಟೈಮ್ ಎವ್ರಿಥಿಂಗ್ goes back. Again, next daytime, when the next day occurs in the day of Brahma, morning 6 o'clock, again the creation commences. Again everything will come out. The whole cosmos will come out. The Brahmandas will come out. Galaxies will come out. Stars and planets, everything will come out. So this one day of Brahma, daytime, is called one kalpa. ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ, ಹಗಲಿನ ಪೋರ್ಷನ್ ಇದೆಯಲ್ಲ ಅದು, ಮತ್ತೆ ರಾತ್ರಿ ಪೋರ್ಷನ್ ಅಂದ್ರೆ ಇಡೀ ಒಂದು ದಿವಸಕ್ಕೆ ಒಂದು ಕಲ್ಪ ಅಂತ. ಸೊ ವಾಟ್ ಇಸ್ ದಟ್ ನೈಟ್ ಟೈಮ್, 12 hours ಟೈಮ್, ನೋ ಕ್ರಿಯೇಷನ್ ಅಂದ್ರೆ ಈಕ್ವಲಿ 342 crores of years there will be no more creation. That is called total void, which is Purna. What has happened to the creation? Everything is in minute seed form. ಅದು ಎಲ್ಲಿದೆ? ಸೃಷ್ಟಿ ಹೊರಟೋಯಿತು, ಸಂಹಾರ ಆಯಿತು ಅಂತ ಒಂದು ಶಬ್ದ. ದ ಹೋಲ್ ಕ್ರಿಯೇಷನ್ ಡಿಸ್ಟ್ರಾಯ್ಡ್. ಅಂಡ್ ವಿ ಗಿವ್ ದ ಸಿಂಬಲ್. ಪುರಾಣಾಸ್ ಆಲ್ವೇಸ್ ಯೂಸ್ ದ ಸಿಂಬಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಅಂದ್ರೆ ಅಟ್ ಲೋಯರ್ ಲೆವೆಲ್ ಇಫ್ ಯು ಡೋಂಟ್ ಗಿವ್ ಸಮ್ ಸಿಂಬಲ್ಸ್ ವಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಅಟ್ ಹೈಯರ್ ಲೆವೆಲ್ ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್. ಸೊ ಪುರಾಣ ಸೇಸ್ ದಿ ಅನದರ್ ಆಸ್ಪೆಕ್ಟ್ ಆಫ್ ಲಾರ್ಡ್ ಇನ್ ದಿ ಫಾರ್ಮ್ ಆಫ್ ಮಹೇಶ್ವರ, Shiva, is responsible for destruction.
ಮಹಾಪ್ರಳಯ ಕಾಲದಲ್ಲಿ ಶಿವನು ಸಂಹಾರವನ್ನು ಮಾಡುತ್ತಾನೆ ಸೃಷ್ಟಿಯನ್ನ. ಎಲ್ಲವೂ ಶಿವಮಯವಾಗಿಬಿಡುತ್ತೆ, ಪರಮಾತ್ಮನಲ್ಲಿ ಲೀನ ಆಗಿಬಿಡುತ್ತೆ, ಐಕ್ಯ ಆಗಿಬಿಡುತ್ತೆ. 342 ಕೋಟಿ ವರ್ಷ ಮತ್ತೆ ಸೃಷ್ಟಿಯೇ ಇಲ್ಲ, ಅಲ್ಲಿ ಏನೂ ಇಲ್ಲ. ಸೃಷ್ಟಿ ವ್ಯಾಪಾರ, ಜಗದ್ ವ್ಯಾಪಾರ ನಿಂತು ಹೋಗಿದೆ. ದಿ ಪ್ರೋಸೆಸ್ ಆಫ್ ಕ್ರಿಯೇಷನ್ ಸ್ಟಾಪ್ಡ್. ಅಗೇನ್ ನೆಕ್ಸ್ಟ್ ಡೇ ಅಗೇನ್ ದ ಕ್ರಿಯೇಷನ್ ಕಮೆನ್ಸಸ್. Again it commences. And here Vedanta is very clear. All Mahatmans, including Acharya, Bhagavad-pada, and all Jivan Muktas, all Mahapurushas have said the same point. Because they know the truth. When the next day creation commences, everything will come back. The entire Bhutagrama will come back. Stars and planets will come back. ಎಲ್ಲವೂ ಮತ್ತೆ ಪ್ರಾರಂಭ ಆಗುತ್ತೆ. ಸೃಷ್ಟಿಯ ವೈಚಿತ್ರ್ಯ ಏನು ಅಂದ್ರೆ, ಹಿಂದಿನ ದಿವಸ ಇದ್ದಂತಹ ಸೃಷ್ಟಿಯೇ ಮತ್ತೆ ಬರುತ್ತದೆ. ಬಟ್ ದಿ ಪಾಯಿಂಟ್ ಟು ರಿಮೆಂಬರ್ ಹಿಯರ್ ವೆರಿ ಕ್ಲಿಯರ್ಲಿ, ಒನ್ ಎಕ್ಸಾಂಪಲ್ ಐ ಗಿವ್ ಯು. ಆಲ್ ದಿ ಎಂಟೈರ್ ಆರ್ಗ್ಯಾನಿಸಮ್ಸ್, ಭೂತಗ್ರಾಮ, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ವಿಚ್ ಹ್ಯಾವ್ ಡಿಸಪಿಯರ್ಡ್ into unmanifest. When they manifest, they don't manifest in the same form, in the same shape, with the same name. ಹಿಂದೆ ಯಾವ ಆಕಾರದಲ್ಲಿ, ಯಾವ ರೂಪದಲ್ಲಿ, ಯಾವ ಹೆಸರಿನಲ್ಲಿ ಇದ್ದಂತಹ ವ್ಯಕ್ತಿಯಾಗಲಿ ಪ್ರಾಣಿಯಾಗಲಿ ಅದೇ ರೂಪದಲ್ಲಿ, ಅದೇ ಆಕಾರದಲ್ಲಿ, ಅದೇ ಹೆಸರಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಆಕಾರಗಳಲ್ಲಿ ಬರ್ತಕ್ಕಂಥ ಸೃಷ್ಟಿ. ಸೊ ದಿಸ್ ಹ್ಯಾಸ್ ಟು ಬಿ ರಿಮೆಂಬರ್ಡ್ ವೆರಿ ಕ್ಲಿಯರ್. So this drama of creation, destruction goes on, ever. It is one day story. Like that, what is the lifespan of Brahma, creator Brahma? Vedanta says 100 years. The lifespan of Brahma himself, creator, 100 years. We were just referring for one day. After 100 years, what happens? That Srishtikarta, Prajapati Brahma, Karya Brahma is called, also different names to the divine aspect of creation. Even that Brahma will go away. The creator also will vanish. So, if you go deeper into the mystery of Kala, it becomes more and more confusing. More and more confusing. Our Gurudev used to say same points. If you answer one question on Vedanta, next question will come. Look, if you answer that question, another question will come. So there is no chance to satisfy the curious mind. The mind is putting questions because the mind is not ready. The mind, as long as it is there, the mind cannot understand. That is a problem of the mind. The mind has to become totally pure. ಈ ಮನಸ್ಸು ವಿಶುದ್ಧ ಸತ್ವಕ್ಕೆ ತಿರುಗೋ ತನಕ, ಈ ಮನಸ್ಸಿನಲ್ಲಿ ಅಂದ್ರೆ ಈ ದೇಹದ ಒಳಭಾಗದ ಆ ಇಂದ್ರಿಯ, 6ನೇ ಇಂದ್ರಿಯ ಅಂತ ಏನು ಹೇಳ್ತೇವೆ, ದಿ ಹೋಲ್ ಮೈಂಡ್ ಈಸ್ ಅ ಮೈಂಡ್ ಈಗೋ ಕಾಂಪ್ಲೆಕ್ಸ್. ಅಹಂಕಾರವನ್ನು ತುಂಬಿಕೊಂಡಿರ್ತಕ್ಕಂತಹ ಮನಸ್ಸು ಪೂರ್ತಿಯಾಗಿ ವಾಸನೆಗಳು ಹೋಗೋ ತನಕ ಇದಕ್ಕೆ ಕುತೂಹಲ ಅದು ಹೋಗೋದಿಲ್ಲ. ಮುಂದೇನು, ಇದ್ಯಾಕೆ, ಇದು ಹೀಗೇ ಪ್ರಶ್ನೆ ಬರುತ್ತಪ್ಪ. ಆದ್ರಿಂದ ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಕ್ಕೆ ಯಾವ ಜ್ಞಾನಿಯೂ ಮುಂದೆ ಹೋಗೋದಿಲ್ಲ. ಸೊ ಇಫ್ ಯು ಆನ್ಸರ್ ಒನ್ ಕ್ವಶನ್, ಅನದರ್ ವಿಲ್ ಕಮ್. ಜಸ್ಟ್ ನೌ ಫಾರ್ ಎಕ್ಸಾಂಪಲ್, ದಿ ಲೈಫ್ ಸ್ಪ್ಯಾನ್ ಆಫ್ ಬ್ರಹ್ಮ ಈಸ್ 100 years. It was told. It is there in Vedanta. It is there in Upanishads. Then next question will come. What happens after 100 years? Life of Brahma is 100 years andre, after 100 years what happens? See, the question will come. Another Brahma will be created. The answer. Again question, when? So there is no end. No end for questions, no end for answers. You cannot satisfy the curious mind at the worldly level. ಈ ಕ್ವಶನ್ಸ್, ಈ ಪ್ರಶ್ನೆಗಳು ಬರ್ತಾ ಇರೋದು ಈ ಮನಸ್ಸು ಜಾಗೃತಾವಸ್ಥೆಯಲ್ಲಿ ತಾನು ಅಂತಂದ್ರೆ ದೇಹದ ಭಾಗ ಅಂತ ತಿಳ್ಕೊಂಡು, ತಾನೇ ತಾನು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಇದೆ.
ಈ ಮನಸ್ಸೇ ಮಿಥ್ಯಾ ಅಂತ ಮನಸ್ಸಿಗೆ ಗೊತ್ತಿಲ್ವಲ್ಲ, ಹಾಗಾಗಿ ಪ್ರಶ್ನೆಗಳು ಮಿಥ್ಯಾ, ಅದು ಕೊಡೋ ಉತ್ತರವೂ ಉಪಯೋಗ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಜಸ್ಟ್ ರಿಮೆಂಬರ್, ದಿಸ್ mystery of creation cannot be understood, cannot be satisfactorily answered at worldly level. At worldly level, ಗುರುದೇವ್ಸ್ ವಾಚ. ಗುರುದೇವರು ಯಾವಾಗ ಹೇಳ್ತಾ ಇದ್ರು, ಇಲ್ಲಿ ಬಂದಿದೆಯಲ್ಲ, ನೀವು ತಿಳ್ಕೊಂಡ್ರೆ ಎಷ್ಟು ಸಾಧ್ಯವೋ ಅಷ್ಟು ತಿಳ್ಕೊಳ್ಳಿ. ತಿಳ್ಕೊಳ್ಳಿಕ್ಕಾಗ್ಲಿಲ್ವಾ, ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಲಾರ್ಡ್ ಈಸ್ ಟೆಲಿಂಗ್ ಇನ್ ಸಮ್ ಆಫ್ ದಿ ಶ್ಲೋಕಾಸ್, ಡೋಂಟ್ ಕ್ವೆಶ್ಚನ್, ಡೋಂಟ್ ಪಾಂಡರ್, ಲೀವ್ ಇಟ್ ಆಸ್ ಇಟ್ ಈಸ್. ಅರ್ಥ ಆಗದೆ ಇದ್ರೆ ಕೊರಗೋದು ಬೇಡ. ಇದೇನು ಭಗವಂತ ಹೀಗೆ ಹೇಳ್ತಾ ಇದ್ದಾನೆ, ನಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಇದು ಬೇಡ. ಸೃಷ್ಟಿಯ ಕೆಲವು ರಹಸ್ಯಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ, ಅರ್ಥ ಆಗದಿದ್ರೆ ಬೇಡ. ಆದರೆ ಆತನ ಉಪದೇಶಗಳಿದೆಯಲ್ಲ, ಅದನ್ನು ಮಾತ್ರ ಬಲವಾಗಿ ಹಿಡ್ಕೊಳ್ಬೇಕಪ್ಪ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ. ಕ್ಯಾಚ್ ಹೋಲ್ಡ್ ಆಫ್ ಹಿಸ್ ಸರ್ಮನ್ಸ್, ಹಿಸ್ ಉಪದೇಶಸ್, ದೇ ಆರ್ ಮೋರ್ ಇಂಪಾರ್ಟೆಂಟ್. ದೇ ಆರ್ ದ ಒನ್ಸ್ ವಿಚ್ ಲೀಡ್ ಅಸ್ ಟು ಹಿಮ್ ಓನ್ಲಿ. ಅದರ್ ಥಿಂಗ್ಸ್ which we don't understand, don't bother. So that's what we had stopped last time. Avyaktavyaktaha sarva prabhavantyah ragame ratriyagame praliyante tatraivavyakta sanyake. In the daytime everything will appear of the Brahma, in the night time everything will disappear. Disappear under they will be in the seed form. Everything will be in the seed form because of the ignorance or ajnana or avidya. Only such human beings, exalted souls, who have understood, who have attained jnana in this birth, in their lifetime, either during the lifetime, Jivan Muktate or Jivan Mukti, or at the time of the final last breath, at the time of giving up the body, Videha Mukti. They are the real jnanis. They are the realized persons. They have attained jnana. They have come out of the bondage. There is no ajnana left. There is no avidya left. So they will not come back. Once for all merged with Absolute. Once for all merged with Parabrahma, they will not come back. Other than them. So ಜ್ಞಾನಿಗಳನ್ನು ಹೊರತುಪಡಿಸಿ, except Mahajnanis, Mahapurushas, Mahatmans, realized souls like our Gurudev, Jivan Muktas or even Videha Muktas, all others will reappear once again. So the cycle goes on. Cycle goes on. Same thing next he says. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೇ. ಭೂತಗ್ರಾಮಃ ಸ ಏವಾಯಂ, ಸ ಏವ ಅಯಂ ಭೂತಗ್ರಾಮಃ. ದಿಸ್ ಎಂಟೈರ್ ಲಿವಿಂಗ್ ಆರ್ಗ್ಯಾನಿಸಮ್ ಕಮ್ಯುನಿಟಿ ವಿಚ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಮನುಷ್ಯನಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಗಿಡ ಮರಗಳಿಂದ ಹಿಡಿದು ಎಲ್ಲವೂ ಭೂತಗ್ರಾಮ. ಈ ಜೀವಿಗಳು, ಜೀವಕೋಟಿಗಳು, so the myriads of living forms, bhutagrama. Sa eva ayam bhutagrama bhutva bhutva praliyate, Lord is saying. Hutti hutti saitare, praliyate. So they are born, dead, born, dead, born, dead. This goes on. This cycle goes on. Till end of the day of Brahma, this cycle goes on. For 342 crores of years, how many times we are born and dead, reborn and dead? That's what he is talking. 1000 ಚತುರ್ಯುಗಗಳು ಮುಗಿಯೋ ತನಕ ನಮ್ಮ ಹುಟ್ಟು ಸಾವು ನಡೀತಾನೆ ಇರುತ್ತಪ್ಪ ಅರ್ಜುನ. ನೆವರ್ ಎಂಡಿಂಗ್ ಸ್ಟೋರಿ. ರಾತ್ರಿ ಆಗ್ತಿದ್ದಂಗೆ ಬ್ರಹ್ಮನ ರಾತ್ರಿಯಲ್ಲಿ ಏನಾಯಿತು? ರಾತ್ರಿಯಾಗಮೇ ವಶಃ ಪಾರ್ಥ, ರಾತ್ರಿಯಾಗಮೇ ಅವಶಃ ಪಾರ್ಥ. ಲುಕ್ ಅರ್ಜುನ, that when the night time of Brahma comes in, final pralaya takes place, at that time avashaha bhutva bhutva praliyate avashaha prabhavati aharagame. See, avashaha is a word Lord is using. Ratriagame avashaha means ratriagame avashaha partha prabhavati aharagame. Prabhavati plus aharagame.
So they are born in the next day, they go back, they die, or they destroy, they disappear, they vanish in the previous night. Yake? Because avashaha word is used here in the shloka. That is a key word Lord is using. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಭೂತಗ್ರಾಮ ಸೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಃ ರಾಗಮೆ. They disappear at the end of the creation, again reappear in the beginning of the creation because they are avashaha. Avasha means there is no other way. They are bound to once again reappear. Avashaha means they are bound by whom? By their own karmas, by their own samskaras, by their own vasanas, by their own impressions, they have become avashaha. Avashaha means here, that's what Acharya says, they are bound by the Moola Prakriti of the absolute Parabrahma Tattva or Paramatma Tattva or God. They are bound by Moola Prakriti means Mahamaya. Mama Maya, Durutyaya, last time he has used the word. You can't cross over my own Maya. Naham Prakasha Sarvasya Yoga Maya Samavrutaha. He himself has made the point very clear. So that Yoga Maya is nothing but Moola Prakriti, and that has bound all of us. ಪರಮಾತ್ಮನಿಂದಲೇ ಬಂದಿರತಕ್ಕಂತಹ ಮಹಾಮಾಯೆಯಾದಂತಹ ಮೂಲ ಪ್ರಕೃತಿ ಅಂದ್ರೂ ಒಂದೇ, ಮಹಾಮಾಯೆ ಅಂದ್ರೂ ಒಂದೇ. ಆ ಮಹಾಮಾಯೆಯ ಮೋಹದಲ್ಲಿ ನಾವು ಸಿಕ್ಕಾಕೊಂಡಿರೋದ್ರಿಂದ ಅವಶಃ, ಪ್ರಕೃತಿಗೆ ಕೈವಶ ಆಗಿರೋದ್ರಿಂದ, ಬಂದಿಗಳಾಗಿರೋದ್ರಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆದ್ರೆ ನಾವು ಅವಶಃ. ಆದ್ರಿಂದ ಪದೇ ಪದೇ ಹುಟ್ಟುತ್ತಾ ಇರ್ತೇವೆ, ಪದೇ ಪದೇ ಮತ್ತೆ ಮರಣ ಹೊಂದ್ತಾ ಇರ್ತೇವೆ. ಎಲ್ಲಿವರೆಗೆ? ಕಲ್ಪದ ಬೆಳಗಿನ ಬಿಗಿನಿಂಗಿಂದ ಕೊನೆಯವರೆಗೂ ಇದು ಆಗ್ತಾನೆ ಇರುತ್ತೆ. ಕೊನೆಯಲ್ಲಿ ಏನಾಗುತ್ತೆ? ಎಲ್ಲವೂ ಹೊರಟೋದಾಗ ನಾವು ಹೊರಟೋಗಿರ್ತೀವಲ್ಲ, ಎಲ್ಲಿ ಹೋಗಿರ್ತೀವಿ? ಮತ್ತೆ ಮತ್ತೆ ಹುಟ್ಟು ಬರ್ತೀವಿ ಮುಂದಿನ ದಿವಸ. ಅಂದ್ರೆ ಕಲ್ಪಗಳಲ್ಲಿ ಪ್ರತಿ ಬ್ರಹ್ಮನ ಹಗಲಿನಲ್ಲಿ ಹುಟ್ಟತಾನೇ ಇರ್ತೀವಿ, ಹೋಗ್ತಾನೆ ಇರ್ತೀವಿ, ಹುಟ್ಟತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ. ಸಿ, ಎ ಕಲ್ಪ refers to one day, I told you. So day in and day out we are born and we die, born and we different forms we take our appearance, or depending on our karmas. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಜನ್ಮ ಆಗ್ತಾನೆ ಇರುತ್ತೆ. ಎಲ್ಲಿವರೆಗೆ ಆಗ್ತಾ ಇರುತ್ತೆ? ಪ್ರತಿ ದಿನವೂ ಆಗ್ತಾ ಇರುತ್ತೆ. ಭಗವಂತ ಬ್ರಹ್ಮನ ಪ್ರತಿ ಹಗಲಿನಲ್ಲೂ ಆಗ್ತಾ ಇರುತ್ತೆ ಅಂದ್ರೆ ಅರ್ಥ ಏನು? ಇದು ನೆವರ್ ಎಂಡಿಂಗ್ ಸ್ಟೋರಿ. ಟಿಲ್ ಎಲ್ಲಿವರೆಗೆ ನಮ್ಮ ಜನ್ಮ ಆಗ್ತಾ ಇರುತ್ತೆ ಅಂದ್ರೆ ನಮಗೆ ಜ್ಞಾನೋದಯ ಆಗೋ ತನಕ ಗುರುಗಳ ಕೃಪೆಯಿಂದ ಅದು ಆಗಬೇಕು. ಎಲ್ಲ ಮಹಾತ್ಮರು ಈ ಮಾತು ಹೇಳಿದ್ದಾರೆ. ಮಹಾನ್ ಜೀವನ್ಮುಕ್ತರಾದಂತಹ ಯೋಗಿ ರಾಮ್ ಸೂರತ್ ಕುಮಾರ್ ಇದನ್ನು ಹೇಳಿದರು. ಗುರುಗಳ ಕೃಪೆ ನಿಮಗೆ ಒಂದು ಇದ್ರೆ ಅದು ಒಂದೇ ನಿಮ್ಮನ್ನ ದಾಟಿಸೋದು. ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮಗೆ ದಾಟಕ್ಕಾಗಲ್ಲ. ಈ ಮಹಾಮಾಯೆಯನ್ನ, ಈ ಸಂಸಾರ ಅನ್ನೋ ಮಾಯೆಯನ್ನು ದಾಟಬೇಕು ಅಂದ್ರೆ ಗುರುಗಳ ಕೃಪೆ ಇರಬೇಕು. ಆದ್ರಿಂದ ನೀವು ನಾನು ಮಾಯೆಯನ್ನು ದಾಟ್ತೀನಿ ಅನ್ನೋ ಭ್ರಮೆಯಲ್ಲಿ ಬೀಳಬೇಡಿ ಅಂತ ಯೋಗಿ ರಾಮ್ ಸೂರತ್ ಕುಮಾರ್ ಆಲ್ವೇಸ್ ಯೂಸ್ ಟು ಸೇ. ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ಕ್ಯಾನ್ ಕ್ರಾಸ್ ಓವರ್ ಮಹಾಮಾಯ ಬೈ ಯುವರ್ ಸಾಧನಾ ಅಂಡ್ ಮೆಡಿಟೇಷನ್. ಇಟ್ ಈಸ್ ನಾಟ್ ಪಾಸಿಬಲ್. Because the ego itself is the first your own enemy. Only the God's grace in the form of Guru who has blessed you, it can happen. All Mahatmans have said the same thing. All Mahatmans have said the same thing. So there is a saying, what Lord Parameshwara telling Parvati about this significance of Guru. In one of the, there are different stotras in Guru Gita. Guru Parampara Stotra. There is one shloka I am trying to, somehow it is coming here. Ajanma koti kalpana jnana tapa kriyadishu. Ajanma koti kalpanam jnana dhyana dhyana yajna tapa kriyadishu. So ajanma koti kalpanam word is used. So for how many kalpas, koti kalpas, you do your jnana, tapassu, penance, whatever it is. Adra phala, the reward of that
You will get only when the Guru becomes pleased. Next line. Ajanma koti kalpanam what is it? Dana jnana, no. Yajna dana tapakriyadishu ta sarva safala devi kevalam guru santosha matrataha. Ta sarva safala devi kevalam guru santoshataha matrataha. All that becomes fruitful to you, they yield the desired fruit. Your penance, your meditation, your bhakti, your devotion, your yajna, whatever you do in your innumerable births, they will yield the fruit only when your Guru becomes pleased. The Guru who is inside, nothing but God. The same God appears in the form of external Guru, Sadguru. So Sadguru will show the way for you to reach the inner Guru. In fact, both are one and the same. The inner Guru and the outer Guru, one and same. And the same Guru is nothing but God. The same Guru is nothing but self. All these things are there in Vedanta. So, several times we have used this word. Familiarity, we forget. Every time we have to remember, we forget the basic truth because familiarity. We have seen our Gurudev so many times. He used to come and stand here, look at us, talk to us. So, he is very familiar. We forget that he is a Jivan Mukta. We forget that he is a Mahatma sometimes. We forget that he is a God incarnate. We forget that he is a walking God and talking God. God in absolute sense cannot talk to us. God in Nirakara Tattva cannot talk to us. Even if you consider God in the form of Lord Vishnu or Maheshwara or Brahma, they cannot appear in front of you and talk to you whenever you want. But Sadguru, whenever you want, you can meet him, as long as in the body form. How compassionate, merciful and pleasing personality our Gurudev. The way he used to look at us, identify in his mind, so and so has come, my disciple has come, my bhakta has come, my devotee has come. What is that he wanted? He wanted nothing like any other jnani from all of us. He has made that point so many times very clear. All he wanted is, he has come to give, not to receive anything from us. What is that we can give? What is that we can give to a Mahajnani other than our heart, other than our soul? So, that is why we forget that we were associated in the body form with the great Sadguru Mahajnani, and he has blessed. So only with the Guru's blessing our journey in the spiritual line will fructify. ನಮ್ಮ ಆಧ್ಯಾತ್ಮ ಜೀವನದ ಪಯಣ ಸಫಲ ಆಗೋದು, ಸಾರ್ಥಕ್ಯವನ್ನು ಹೊಂದೋದು ಗುರುವಿನ ಕೃಪೆಯಿಂದ ಮಾತ್ರ. ಆದ್ರಿಂದಲೇ ಯಾವಾಗಲೂ ಈ ಮನಸ್ಸಲ್ಲಿ ಆ ಗುರುಗಳು ಅದನ್ನೇ ನುಡಿಸ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ, ಹೌ ಲಕ್ಕಿ ವಿ ಆರ್ ಅಂತ ಶಬ್ದ. ನಾವು ಎಂಥ ಪುಣ್ಯಶಾಲಿಗಳು. ಅದರ ಅರ್ಥ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ. ಹೌ ಲಕ್ಕಿ ವಿ ಆರ್ ಡಸಂಟ್ ಮೀನ್ ದಟ್ ಯು ಜಸ್ಟ್ ಸಿಟ್ ಕ್ವಯಟ್ಲಿ ಬಿಕಾಸ್ ಗುರು ಇಸ್ ದರ್, ಹಿ ವಿಲ್ ಡೂ. ನಾಟ್ ಲೈಕ್ ದಟ್. ಹೌ ಲಕ್ಕಿ ವಿ ಆರ್ ಅಂದ್ರೆ among thousands and lakhs and crores of people, we at least could. We were so fortunate by God's grace. God was merciful. He appeared in the form of a Sadguru for us to lead the way. ಪರಮಾತ್ಮನ ಕರುಣೆ ಇದೆಯಲ್ಲ, ಯಾವುದೋ ಜನ್ಮದಲ್ಲಿ ನಾವು ಮಾಡಿದ್ವಲ್ಲ, ಯಾವ ಜನ್ಮದಲ್ಲಿ we don't know our previous births ಅಲ್ಲ. Something you must have done that has reached the God. Look, so he needs to be blessed. So he has said that himself in the Guru form. That is why I keep telling, I don't know how many times in a day. In my mind, it will be there like a constant japa. It is always there. How lucky we are. I don't say how lucky I am. I never say that. How lucky we are. Because all disciples, all devotees of all Mahatmans, luckiest people, chosen people in the life. So that's what Lord mentioning here about the secrecy of the time. Bhutagramasa evayam bhutva praliyate ratriagame vashah partha prabhavatyharagame.
Avashaha Partha, Bhotagramaha Avashaha. The whole organisms are bound by Maya, my own Maya, Moola Prakriti. So repeatedly they take birth, Arjuna. That means those who are not bound by this Maya, they don't come back. Na punaravartante. They don't come back. Means they attain me only. They merge in me only. In the understood point. Several times he has made it. And this point last time in previous some shlokas it was done. Next shloka, two words avyaktas he is using. Next shloka. Earlier what he said, in the night time of Brahma, whole creation goes back to Brahma only. ಮಹಾಪ್ರಳಯದಲ್ಲಿ ದಿನದ ಅಂತ್ಯದಲ್ಲಿ ಒಂದು ಕಲ್ಪದ ಅಂತ್ಯದಲ್ಲಿ ಎಲ್ಲವೂ ಪ್ರಳಯ ಎಲ್ಲವೂ ಹೊರಟೋದಾಗ ಜೀವಿಗಳು ಜೀವರಾಶಿಗಳು ಎಲ್ಲವೂ ನಾಶವಾಗುತ್ತೆ. ನಾಶವಾಗುತ್ತೆ ಅಂದ್ರೆ ಎಲ್ಲಿರುತ್ತೆ? ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಎಲ್ಲಿ ಅಂತಂದ್ರೆ ಭಗವಂತನಲ್ಲಿ ಅಂತ ಹೇಳಬೇಕಾಗಿದೆ. ಅವು ಎಲ್ಲಿರುತ್ತೆ? ವಾಟ್ ಹ್ಯಾಪನ್ಸ್ ಟು ದಿ ಕ್ರಿಯೇಷನ್ ಇನ್ ದ ನೈಟ್ ಟೈಮ್ ಆಫ್ ಬ್ರಹ್ಮ? ಹಿ ಈಸ್ ಆನ್ಸರಿಂಗ್ ಇನ್ ದ ನೆಕ್ಸ್ಟ್ ಶ್ಲೋಕ. ಪರಸ್ತಸ್ಮಾತ್ ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತ್ಯೋ ವ್ಯಕ್ತಾತ್ ಸನಾತನಃ. If you split this whole, the first charana is a long single syllable phrase. Parastasmat, tu means but. Paratasmat bhavaha anyaha avyaktaha avyaktat sanatanaha. Avyaktat sanatanaha. So that means tu. But remember Arjuna, remember, tasmat avyaktat anyah sanatanah parah avyaktaha bhavaha. That is how we should split and remember. Parastasmat tu bhavonyo vyakto vyaktat sanatanah. Look Arjuna, everything goes back to unmanifest condition, I said, at the night of the Brahma, and once again they reappear. ಹೌದಾ? ಎಲ್ಲವೂ ಹೊರಟೋಗುತ್ತೆ. ಮೂಲಕ್ಕೆ ಹೊರಟೋದ ಮೇಲೆ ಸೃಷ್ಟಿ ಮತ್ತೆ ಮರುದಿವಸ ಹುಟ್ಟುತ್ತೆ ಅಂತ ಹೇಳ್ಬಿಟ್ನಲ್ಲ ಅರ್ಜುನ. ಅದು ಅವ್ಯಕ್ತ. ದಟ್ ಈಸ್ ಇನ್ ಸೀಡ್ ಫಾರಮ್. ದ ಹೋಲ್ ಕ್ರಿಯೇಷನ್ ಈಸ್ ಇನ್ ದ ಸೀಡ್ ಫಾರಮ್. ದಟ್ ಸೀಡ್ ಈಸ್ ದಿ ಎಸೆನ್ಸ್ ಆಫ್ ಅವಿದ್ಯಾ, ಅಜ್ಞಾನ, nescience. Because they are not realized, emancipated, they still have ajnana. So they are sukshmati sukshma seed form, avyakta. From avyakta, next day morning they become vyakta once again. This unmanifest seed form again manifests next day morning. So this cycle goes on. But how this cycle goes on ಅನ್ನೋದಕ್ಕೆ ಇಲ್ಲಿ ಉತ್ತರ. So from this unmanifest, behind this there is the real unmanifest, the original unmanifest, the moola avyakta that he calls sanatana avyakta. ಬ್ರಹ್ಮನ ರಾತ್ರಿ ಆಗ್ತಾ ಇದ್ದಾಗೆ ಸೃಷ್ಟಿ ಎಲ್ಲವೂ ಮುಳುಗೋಗುತ್ತೆ, ಅವ್ಯಕ್ತಕ್ಕೆ ಹೊರಟೋಗುತ್ತೆ. ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರೋದು, ಸೂಕ್ಷ್ಮ ರೂಪಕ್ಕೆ ಹೊರಟೋಗುತ್ತೆ. ಅಂದ್ರೆ ಈ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅವ್ಯಕ್ತಕ್ಕೂ ಅದರ ಹಿಂದೆ ನಿಜವಾದ ಸನಾತನ ಮೂಲ ಅವ್ಯಕ್ತ ಇದೆ. So there is a bigger substratum. How to explain that? Words will fail here. There is a bigger substratum, invisible, uncomprehendable, unthinkable, unknowable, unimaginable, unexplainable. ಬಾಯಿಂದ, ಮಾತಿನಿಂದ, ವಾಕಿನಿಂದ ಹೇಳಲಿಕ್ಕೆ ಆಗದೇ ಇರತಕ್ಕಂತಹ, ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಮೂಸು ನೋಡ್ಲಿಕ್ಕೆ ಸಿಗದೇ ಇರತಕ್ಕಂತಹ, ಯಾವ ಇಂದ್ರಿಯ ಗೋಚರವೂ ಅಲ್ಲದೇ ಇರತಕ್ಕಂತಹ, ಅದು ಹೀಗೆ ಅಂತ ಹೇಳಲಿಕ್ಕೆ ಬರದೇ ಇರತಕ್ಕಂಥದ್ದು, ಅದರ ಬಗ್ಗೆ ವ್ಯಾಖ್ಯಾನ ಕೊಡ್ಲಿಕ್ಕೆ ಆಗದೇ ಇರತಕ್ಕಂಥದ್ದು, ಅದು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಜ್ಞಾನವೋ
ಗೊತ್ತಿಲ್ಲ, ಅಜ್ಞಾನವೋ ಅದು ಗೊತ್ತಿಲ್ಲ, ಅದು ವಿದ್ಯೆಯೋ ಅದು ಗೊತ್ತಿಲ್ಲ, ಅವಿದ್ಯೆಯೋ ಅದು ಅಲ್ಲ, ಅದು ಪ್ರಕಾಶವೋ ಅದು ಅಲ್ಲ, ಕತ್ತಲೆಯೋ ಅದು ಅಲ್ಲ. ಈ ರೀತಿ ಎಲ್ಲ ದ್ವಂದ್ವಗಳಿಗೂ ಮೀರಿ ಆಚೆಗೆ ಇರೋದು, ಜ್ಞಾನ ವಿಜ್ಞಾನಗಳಿಗೂ ಮೀರಿ, ಜ್ಞಾನ ಅಜ್ಞಾನಗಳಕ್ಕೂ ಮೀರಿ, ಕತ್ತಲೆ ಬೆಳಕು ಅದಕ್ಕೂ ಮೀರಿ. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದು ಏನೋ ಒಂದಿದೆ, ಒಂದು ಭಾವ, ಒಂದು ಪದಾರ್ಥ. ನಮಗಿನ್ನೇನು ಬೇರೆ ಶಬ್ದ ಇಲ್ಲ. ವೇದಾಂತ ಪದಾರ್ಥ ಅಂತ ಹೇಳುತ್ತೆ, ಅದು ಅಂತ ಹೇಳುತ್ತೆ. ಅದೇನೋ ಒಂದು ಇದೆಯಲ್ಲಪ್ಪ, ಅದು ಎಲ್ಲದಕ್ಕೂ ಮೂಲ, ಅದು ಎಲ್ಲದಕ್ಕೂ ಆಧಾರ. ದಟ್ ಅವ್ಯಕ್ತ, ದಟ್ ಅನ್ಮ್ಯಾನಿಫೆಸ್ಟ್, which cannot be understood, that is the real substratum for this whole creation and destruction, this cycle. This cycle of creation, destruction, for this unmanifest condition, beyond that this unmanifest is there. That is Paratattva, that is Nirakara Tattva, that is formless, odorless, visionless Tattva. Thing, Padartha, Vastu, that is Avinashi. It can never disappear. It can never be destroyed. It will never change. It is beyond all the three avasthas of time factor. It is beyond past, beyond present, beyond future. Everything comes from it only. It is a source and the root cause for all these things. So it is beyond everything. How to explain that? Lord himself says, Sanatana Avyakta. That what earlier he used the word Aksharaha. Akshara means the same thing. Parandhama means the same thing. He uses these words, Lord. Parandhama. That is my abode. What is that my abode? That Nirakara Tattva, Brahma Tattva. So there is a Brahma Tattva, invisible, Nirakara Tattva, behind the creation ಅಂತ ತಿಳ್ಕೊಳ್ಬೇಕು. ಪರಸ್ತಸ್ಮಾತ್ತು ಭಾವೋ ಅನ್ಯ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಶ್ಯತ್ ಸೋ ನ ವಿನಶ್ಯತಿ. ಇದು ಸರ್ವೇಷು ಭೂತೇಷು ನಶ್ಯಸ್ತು, ದ ಹೋಲ್ ಕ್ರಿಯೇಷನ್, ಈವನ್ ಇಫ್ ಇಟ್ ಗೆಟ್ ಡಿಸ್ಟ್ರಾಯ್ಡ್, ಇದು ನ ವಿನಶ್ಯತಿ, ಅವಿನಾಶಿ. ದಿಸ್ ರಿಮೈನ್ಸ್ ವಿತೌಟ್ ಡಿಸ್ಟ್ರಕ್ಷನ್. Ultimately, what Lord is telling here, Lord is hinting the highest truth of the real absolute. Yavo English philosophy uses only one word, the absolute. In Vedantic definition, we use the word Parabrahma Tattva or Paramatma, Godhead. ಆ ಪರಮಾತ್ಮ ಎಲ್ಲವೂ ಹೊರಟೋದ್ರು, ಎಲ್ಲವೂ ನಾಶವಾದರು, ಎಲ್ಲವೂ ಬದಲಾವಣೆ ಹೊಂತ ವಿಕಾರವನ್ನು ಹೊಂದಿದರು, ಎಲ್ಲವೂ ಹುಟ್ಟಿದರು, ಎಲ್ಲವೂ ಸತ್ರು. ಅದು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಅದು ವೃದ್ಧಿಯೂ ಆಗೋದಿಲ್ಲ, ವಿಕಾರವೂ ಹೊಂದೋದಿಲ್ಲ. ಇಟ್ ನೀದರ್ ಚೇಂಜಸ್, ನೀದರ್ ಇಟ್ ಟೇಕ್ಸ್ ಬರ್ತ್, ನಾರ್ ಇಟ್ ಡೈಸ್, ನೀದರ್ ಇಟ್ ವಿಲ್ ಎಕ್ಸ್ಪ್ಯಾಂಡ್, ನಾರ್ ಇಟ್ ವಿಲ್ ಶ್ರಿಂಕ್, ಬಿಕಾಸ್ ಇಟ್ ಇಸ್ ಎವ್ರಿಥಿಂಗ್. ಇಟ್ ಇಸ್ ಎವ್ರಿಥಿಂಗ್, ಎನ್ಕಾಂಪಾಸಿಂಗ್ ದ ಹೋಲ್ ಥಿಂಗ್ ಅನ್ನೋದಕ್ಕೆ ಇವೆಲ್ಲ. ಈ ಶ್ಲೋಕದಲ್ಲಿ ಪರಮಾತ್ಮ, ಪರಬ್ರಹ್ಮ, ನಿರಾಕಾರ ತತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಟಿಮೇಟ್ಲಿ ದರ್ ಇಸ್ ಓನ್ಲಿ ಒನ್, ಏಕಂ ಏವ ಅದ್ವಿತೀಯಂ. ಓನ್ಲಿ ಒನ್ ಅಂಡ್ ಅದ್ವಿತೀಯಂ, ದೇರ್ ಇಸ್ ನೋ ಸೆಕೆಂಡ್. ಏಕಮೇವ ಅದ್ವಿತೀಯಂ. ಈ ಪರತತ್ವ, ಪರಬ್ರಹ್ಮ ತತ್ವ ಅಖಂಡವಾಗಿದೆ ಅಂತ ವೇದಾಂತ ಹೇಳುತ್ತೆ. ದೇರ್ ಇಸ್ ನೋ ಡಿವಿಷನ್. ಅವಯವರಹಿತ, ಅಖಂಡ, ನಿಷ್ಕ್ರಿಯ, ಇನರ್ಟ್, ಎಲ್ಲಕ್ಕೂ ಮೀರಿದ್ದು, ಬುದ್ಧಿಗೂ ಮೀರಿದ್ದು, ಮನಸ್ಸಿಗೂ ಮೀರಿದ್ದು, ವಾಕ್ಯಗಳಿಗೂ ಮೀರಿದ್ದು, ಅದು ಪರತತ್ವ. ಯಾವಾಗಲೂ ಬದಲಾವಣೆ ಹೊಂದದೆ ಇರತಕ್ಕಂಥ ತತ್ವ. ಇದು ಹೇಗೆ ಹೇಳಬೇಕು? ಹೌ ಟು ಎಕ್ಸ್ಪ್ಲೇನ್ ದಿಸ್ ಪರತತ್ವ? To people like us, Mandamatis, we can't understand. So, Acharya Bhagavad-pada has used a simple definition here in his Tattvopadesha. A definition for Paratattva, andre definition for Paramatma, athwa Moola Sanatana Avyakta, Parandhama, Godhead, ಯಾವುದನ್ನೇ ನಾವು ಇಟ್ಕೊಂಡ್ರು ಆ ಪರಬ್ರಹ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಅನ್ನೋದಕ್ಕೆ
ನಮ್ಮಂಥವರಿಗೆ ಅರ್ಥ ಆಗಲಿ ಅಂತ ಬಹಳ ಒಂದು ಸುಂದರವಾದ ಒಂದು ಉಪದೇಶವನ್ನು ಆಚಾರ್ಯ ಭಗವತ್ಪಾದ ಹೆಸರಿವ. ಪರತತ್ವ, ಪರಬ್ರಹ್ಮ ತತ್ವ, ಪರಮಾತ್ಮ ತತ್ವ ಮೀನ್ಸ್, he says, ಯದ್ರೂಪೇಣ ಚರತಿ ತದ್ರೂಪೇಣ ನ ನಿಶ್ಚರತಿ. ಯದ್ರೂಪೇಣ ಚರತಿ ತದ್ರೂಪೇಣ ನ ನಿಶ್ಚರತಿ. ಆ ತತ್ವ, ಆ ಪರಮಾತ್ಮ ತತ್ವ ಹೇಗಿದೆ ಅಂದ್ರೆ ಅದು ಯಾವ ರೂಪದಲ್ಲಿ ಇದೆಯೋ ಅದು ಆ ರೂಪದಲ್ಲಿಯೇ ಇದೆ. ಅದು ಹೇಗಿರಬೇಕು ಹಾಗೇ ಇದೆ, ಅದರಿಂದ ಬದಲಾವಣೆ ಹೊಂದಲ್ಲ. ಇಷ್ಟನ್ನ ನಮಗೆ ತಿಳಿಸ್ಬಿಟ್ರು. ಇದಕ್ಕೆ ಮೀರಿ ಹೇಳಕ್ ಆಗಲ್ಲ ಅಂತ. ಅದು ಹೇಗಿರಬೇಕೋ ಅದು ಹಾಗೇ ಇದೆಯಪ್ಪ, ಅದರಲ್ಲಿ ಬದಲಾವಣೆ ಇಲ್ಲ. ಪರಮಾತ್ಮ ಅಂದ್ರೇನು? ಪರಮಾತ್ಮ ಅಂದ್ರೆ ಏನು? ಅವನು ಹೇಗಿರ್ಬೇಕು ಹಾಗೇ ಇದ್ದಾನೆ ಅಂತ. ಯದ್ರೂಪೇಣ ತಶ್ಚರತಿ ತದ್ರೂಪೇಣ ನಿಶ್ಚರತಿ. ಯದ್ರೂಪೇಣ ಚರತಿ ತದ್ರೂಪೇಣ ನಿಶ್ಚರತಿ. ಅದು ಹೇಗಿರಬೇಕು ಹಾಗೇ ಇದೆ, ಅದು ನೀನು ಹೇಳಲಿಕ್ಕೆ ಬರೋಲ್ಲ ನಮಗೆ. ವಿ ಕಾಂಟ್ ಎಕ್ಸ್ಪ್ಲೈನ್ ಅಂತ ಆಚಾರ್ಯ ಭಗವತ್ಪಾದ ಸೇಸ್. ಸೇಮ್ ಥಿಂಗ್ ಲಾರ್ಡ್ ಈಸ್ ಮೆನ್ಷನಿಂಗ್ ಹಿಯರ್. ಪರಸ್ತಸ್ಮಾದು ಭಾವಃ ಅನ್ಯಃ ಅವ್ಯಕ್ತಃ ಅವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. How to explain this Sanatana Avyakta? Our Gurudev's Vyakhyan is very simple. As a scientist, he has given one beautiful explanation here. Adu, for modern mind, it is very easy to understand. To explain Paratattva, Parabrahma Tattva, Godhead, for this shloka, our Gurudev has taken one example, scientific example, easy. He uses the words, he takes the example of water molecule. ನೀರಿನ ಅಣುಗಳನ್ನು ತಗೊಂಡು, ಸಂಯುಕ್ತ ಅಣುಗಳು, ನೀರಿನ ಕಣ, ವಾಟರ್ ಮಾಲಿಕ್ಯೂಲ್, ಅದನ್ನು ಉದಾಹರಣೆ ತಗೊಳ್ತಾರೆ. ಸಿ, ಎ ವಾಟರ್ ಮಾಲಿಕ್ಯೂಲ್, he says in his ವ್ಯಾಖ್ಯಾನ, made up of 2 hydrogen atoms combined with 1 oxygen atom, H2O. So there are 3 atoms. 3 ಪರಮಾಣುಗಳು, 2 ಆಕ್ಸಿಜನ್ ಪರಮಾಣುಗಳು, 2 ಹೈಡ್ರೋಜನ್ ಪರಮಾಣುಗಳು, 1 ಆಕ್ಸಿಜನ್ ಪರಮಾಣುಗಳು ಸೇರಿ ಒಂದು ನೀರಿನ ಕಣ. ಇನ್ವಿಸಿಬಲ್ ವಾಟರ್ ಮಾಲಿಕ್ಯೂಲ್. That is invisible. Even you cannot see that water molecule. One single water molecule. H2O. Chemical principle. Equation. 2 hydrogen atoms combine with 1 oxygen atom to form one invisible water molecule. Now, we observe water everywhere flowing. It is in liquid form very easily. ನಮಗೆ ನೀರು ಹೇಗೆ ಕಾಣುತ್ತೆ ಅಂದ್ರೆ ಹರಿಯೋ ಸ್ವಭಾವ ಇದೆ. It has liquidity, nature. It flows. Now when you heat constantly the water, then it evaporates. It becomes steam. ಸೊ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ನೀರು ತುಂಬಾ ಬಿಸಿ ಆದಾಗ ಆವಿಯಾಗಿ ಹೊರಟೋಗುತ್ತೆ. ಯು ಕ್ಯಾನ್ ಸಿ ದ ಸ್ಟೀಮ್ ಕಮಿಂಗ್ ಔಟ್, ದೆನ್ ದ ಸ್ಟೀಮ್ ಮರ್ಜಸ್ ವಿತ್ ದಿ ಏರ್. ವಿ ಕಾಂಟ್ ಸಿ, ಇಟ್ ಹಸ್ ಡಿಸಪಿಯರ್ಡ್. So the water comes out in the steam form, you call it as gas form. The same water now is in the gas form. If you bring down the temperature completely, then what happens? The water solidifies. In the winter season, North Pole, South Pole, ice sheet formation. It forms ice cubes. ಉಷ್ಣತೆ ಕಮ್ಮಿ ಆದಂಗೆ ಅದೇ ನೀರು ಘನೀಕೃತ ಆಗ್ತಾ ಘನೀಭೂತವಾಗಿ ಒಂದು ಮಂಜುಗಡ್ಡೆ ಆಗಿಬಿಡುತ್ತೆ. Now it is solid form. So water we can see in 3 forms: solid ice form, liquid water form as it is, or in the steam form. So in 3 forms it goes on changing depending on environment, depending on the temperature. It goes on changing. But the base molecule of water, H2O, that molecule will never change. It remains. That H2O combination remains even in the ice. Same configuration remains in the liquid water. Same thing remains in the steam.
That example Gurudev takes to make us understand. So there is no change in the water molecule, but the change in the three states of visibility of water. Liquid state, solid state, gaseous state. These are all changing. So this is the creation. But behind this creation, three different phases of water, the molecule is always constant. No change in the water molecule. Same water molecule is in the solid ice, same water molecule in the liquid water also, the same molecule in the steam also. Gurudev's example. For the scientifically oriented people ಅರ್ಥ ಆಗಲಿ ಅಂತ ಅಷ್ಟೆ. ನಾವು ಯಾವ ಉದಾಹರಣೆ ಕೊಟ್ಟರು ಪರತತ್ವ ಅಂತಂದ್ರೆ ಕಾನ್ಸ್ಟೆಂಟ್ಲಿ ವಿತೌಟ್ ಚೇಂಜ್ ಅಖಂಡವಾಗಿರತಕ್ಕಂಥ ವಸ್ತು, ಒಂದೇ ವಸ್ತು ಇರೋದು, ಒಂದೇ ವಸ್ತು. ಆ ಒಂದು ವಸ್ತು ಪದಾರ್ಥದಿಂದ ಬ್ರಹ್ಮಾಂಡವೇ ಸೃಷ್ಟಿಯಾಗಿದೆ, ವಿಶ್ವವೇ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಳಿ. So that Paratattva, Sanatana Avyakta, what he calls, in the next shloka, he makes it very clear. Avyaktokshara ityukta samahu paramam gatim yam prapyana nivartante tadhama paramam mama. Avyaktokshara ityukta samahu paramam gatim yam prapyana nivartante tadhama paramam mama. ಯಾವುದನ್ನ ಪಡೆದ ಮೇಲೆ, ಯಾವುದನ್ನ ಹೊಂದಿದರೆ ನಾವು ವಾಪಸ್ ಮತ್ತೆ ಬರೋದಿಲ್ವೋ ಭೂಮಿಗೆ ಮರಳಿ, ಅಂದ್ರೆ ಮತ್ತೆ ಮತ್ತೆ ಹುಟ್ಟೋದಿಲ್ಲವೋ ಅಂತ ಅರ್ಥ. ಎಂ ಪ್ರಾಪ್ಯ, ಆಫ್ಟರ್ ಒಬ್ಟೈನಿಂಗ್ ದಟ್ ಒನ್ ನ ನಿವರ್ತಂತೆ, ವಿ ಆರ್ ನಾಟ್ ಕಮಿಂಗ್ ಬ್ಯಾಕ್ ಫಾರ್ ರೀಬರ್ತ್ ಅಂತ. ಆಫ್ಟರ್ ಹ್ಯಾವಿಂಗ್ ಒಬ್ಟೈನಿಂಗ್ ದಟ್ ವಿ ಡೋಂಟ್ ಕಮ್ ಬ್ಯಾಕ್ ಇನ್ ಟು ದ ಸೈಕಲ್. ಅಂದ್ರೆ we don't take rebirth at all. We get merged with him only. So that after obtaining, when we don't come back, that is my real abode, Arjuna. Tadhama paramam mama. Tat mama paramam dhama. That one is my real abode. That one is my parandhama. That means I am that Parabrahma. After obtaining me, Arjuna, you will never take rebirth. Anta very simple. Second line, second charana. Yam prapyana nivartante tadhama paramam mama. So that is my real Parandhama. That is my real abode. Invisible, unexplainable, uncomprehendable, unknowable. That means the Vedantic parlance, every time it has been said. When you merge antandre, there is no merging at all. There are no two separate, individual soul different, Paramatma different, illa. For the sake of saying, how many times this has been told. Vedanta ಏನು ಹೇಳುತ್ತೆ ಅಂದ್ರೆ, ಪರಮಾತ್ಮನಲ್ಲಿ ಐಕ್ಯ ಆಗೋದು ಅಂದ್ರೆ ನಾನು ಬೇರೆ ಅನ್ನೋ ಅರ್ಥದಿಂದ ಹೇಳ್ತಾ ಇಲ್ಲ ವೇದಾಂತ. ಪರಮಾತ್ಮ ಅನ್ನೋ ವಸ್ತು ಬೇರೆ, ಇದು ಬೇರೆ ಅಂತಲ್ಲ. ಇಲ್ಲಿರುವುದೇ ಪರಮಾತ್ಮ ಚೈತನ್ಯ, ಅಲ್ಲಿರುವುದೇ ಆ ಪರಮಾತ್ಮ ಚೈತನ್ಯ. ಕಾಲಘಟ್ಟದಲ್ಲಿ ದೇಹಧಾರಣೆಯಿಂದ ಅಜ್ಞಾನದಲ್ಲಿ ಮುಳುಗಿ ಮಾಯೆಯಿಂದ ನಾವು ಬಂಧಿತರಾದ ಮೇಲೆ ನಮಗೆ ಆ ಅಜ್ಞಾನದಲ್ಲಿ ಏನಾಗಿದೆ ಅಂದ್ರೆ, ನಾನು ದೇಹ ಅನ್ನೋ ಪ್ರಜ್ಞೆ ಇದೆ. ನಿಜವಾದ ನಾನು ಯಾರು ಅನ್ನೋದು ಮರ್ತೋಗಿದೆ. ವಸ್ತುತಃ ಒಳಗಡೆ ಇರತಕ್ಕಂಥ ಚೈತನ್ಯವೇ ನಾನು, ಅಹಂ. ದಟ್ಸ್ ವಾಟ್ ಭಗವಾನ್ ಮಹರ್ಷಿ, ರಮಣ ಮಹರ್ಷಿ ಆಲ್ವೇಸ್ ಸೇಸ್. Go to the source of the aham, you will know the truth. You will know the reality. That is a real aham. ಆ ನಿಜವಾದ ನಾನು ಯಾರು ಅಂದ್ರೆ ಪರಮ ಚೈತನ್ಯ, ಆ ವಿಶ್ವ ಚೈತನ್ಯವೇ ನಾನು. ಅದೇ ಆತ್ಮ, ಅದೇ ಆತ್ಮ ಸ್ವರೂಪ. That itself, that real aham is self. That real aham is soul. That real aham is God himself. So, for the sake of saying, we say that you merge with God. Actually, there is no difference from this and that. That Parama Chaitanya, that Paratattva, is no way different from the individual Parama Chaitanya, limited by mistake. It thinks it is under illusion that it is limited to the body. ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ಅದು ಅನುಭವಕ್ಕೆ ಬಂದಿಲ್ಲ.
ನಾವು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿದ್ದೇವೆ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಅನುಭವಕ್ಕೆ ಬಂದಿಲ್ಲ, ಅದಕ್ಕೆ ಗೊತ್ತಿಲ್ಲ. ಪುಸ್ತಕದಲ್ಲಿ ಓದೋದು ಬೇರೆ, ಅನುಭವಕ್ಕೆ ಬರೋದು ಬೇರೆ. ಎಲ್ಲ ಮಹಾತ್ಮರು ಇದನ್ನು ಹೇಳಿಬಿಟ್ಟಿದ್ದಾರೆ. ಅಂಟಿಲ್ ಯು ಎಕ್ಸ್ಪೀರಿಯನ್ಸ್ ಬೈ ಗಾಡ್ಸ್ ಗ್ರೇಸ್ ಆರ್ ಗುರುಸ್ ಗ್ರೇಸ್, ದೀಸ್ ವರ್ಡ್ಸ್ ರಿಮೈನ್ ಆಸ್ ವರ್ಡ್ಸ್ ಓನ್ಲಿ ಇನ್ ಅವರ್ ಮಸ್ತಿಷ್ಕ. ಇದು ನಮಗೆ ಬರೀ ಮಾತಾಗಿ ಉಳಿತಾ ಇದೆ. ಗುರುಗಳ ಕೃಪೆಯಿಂದ, ಗುರುವಿನ ಅನುಗ್ರಹದಿಂದ ಕಾಲ ಕೂಡಿ ಬಂದಾಗ ಈ ಅನುಭವ ತಾನೇ ತಾನಾಗಿ ಆಗುತ್ತದೆ. ಅದು ನಿಮ್ಮ ಪ್ರಯತ್ನದಿಂದ ಅಲ್ಲ. ನಮ್ಮ ಪ್ರಯತ್ನ ಏನು ಅಂದ್ರೆ ಗುರು ಪರಮಾತ್ಮನಲ್ಲಿ ಸಂಪೂರ್ಣವಾದ ಶ್ರದ್ಧೆ ನಂಬಿಕೆಯಿಂದ ನಮಗೆ ಕೊಟ್ಟ ಕೆಲಸವನ್ನು ಮಾಡ್ತಾ ಹೋಗೋದು. ಗುರು ಹೇಳಿದ್ದನ್ನು ಮಾಡ್ತಾ ಹೋಗೋದು, ಅದು ನಮ್ಮ ಕೆಲಸ. ಅದನ್ನೇ ಭಗವಂತ ಹೇಳ್ತಾ ಇದ್ದಾರೆ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಫಸ್ಟ್ ಲೈನ್, ಅವ್ಯಕ್ತ ಅಕ್ಷರ ಇತಿ ಉಕ್ತ, ಅವ್ಯಕ್ತ ಅಕ್ಷರ ಇತಿ ಉಕ್ತ ಪರಮಾಂ ಗತಿಂ ಆಹುಹು. ಯಾವುದನ್ನ ಪರಮಗತಿ, ದ ಒನ್ ಪೀಪಲ್ ಅಂದ್ರೆ ಮಹಾತ್ಮನ್ ಸೇ, ದ ವೈಸ್ ಪೀಪಲ್ ಸೇ, ಯಂ ದ ಒನ್ ವಿಚ್ ಇಸ್ ಪರಮಾಂ ಗತಿಂ, ಪರಮಗತಿ, ವಿಚ್ ಇಸ್ ಅವ್ಯಕ್ತ, ದ ಸನಾತನ ಅವ್ಯಕ್ತ, ದಿ primordial cause, ಅಕ್ಷರ ಅವ್ಯಕ್ತ, which cannot be destroyed, ಇತಿ ಉಕ್ತಃ. ಈ ತರ ಹೇಳ್ತಾ ಇದ್ದಾರಲ್ಲ, ಅಹು ಯಾವುದನ್ನ ಜನಗಳು, ಯೋಗಿಗಳು, ಜ್ಞಾನಿಗಳು ಅವ್ಯಕ್ತ ಅಕ್ಷರ ಪರಮಗತಿ ಅಂತ ಹೇಳ್ತಾ ಇದ್ದಾರಲ್ಪ, ಆ ಪರಮಗತಿ ಅವ್ಯಕ್ತ ಅಕ್ಷರ ಎಲ್ಲವೂ ನನ್ನ ಪರಂಧಾಮ ಅಂತ ಭಗವಂತ ಹೇಳ್ತಾ ಇದ್ದ. ಅವ್ಯಕ್ತೋಕ್ಷರ ಇತ್ಯುಕ್ತ ಸ್ತಮಾಹು ಪರಮಂ ಗತಿಂ ಯಂ ಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. So once you reach me, you will never come back to the creation. In simple, ಈ ಶ್ಲೋಕದ ಅರ್ಥ ಏನು ಹೇಳಿ? ನನ್ನನ್ನು ಹೊಂದಿದ ಮೇಲೆ, ನೀವು ನನ್ನನ್ನು ಪಡೆದ ಮೇಲೆ, ಪರಮಾತ್ಮನನ್ನ ಹೊಂದಿದ ಮೇಲೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಅಂತ ತಿಳ್ಕೊಳ್ಬಹುದು. ನಮ್ಮ ಸ್ವರೂಪ ಜ್ಞಾನ ನಾನು ಏನು ಅಂತ ಬಂದ್ರೆ, ಅರ್ಥ ಆದ್ರೆ ಅದೇ ಅರ್ಥ. ನಿಜವಾಗ್ಲೂ ನಾನು ಯಾರು ಅಂತ ಅರ್ಥ ಆದ್ರೆ, ಆತ್ಮಸ್ವರೂಪ ಜ್ಞಾನ ಆದ್ರೆ, ಆತ್ಮದರ್ಶನ ಲಾಭ ಆಯಿತು ಅಂದ್ರೆ, ಆತ್ಮ ಸಂಸಿದ್ಧಿ ಆಯಿತು ಅಂದ್ರೆ ನೀನು ನನ್ನನ್ನು ಪಡೆದ ಹಾಗೆ ಅರ್ಜುನ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನು ಹೊಂದೋದು ಅಂದ್ರೆ ಆತ್ಮಲಾಭವನ್ನು ಪಡೆಯುವುದು. Once you know your true reality, your true nature, it is as good as God, as good as Guru. The inner Guru is no way different from the inner God. And your own self, your own Atma is nothing but that. So once you have the clarity of the vision by cutting the Maya, by the Guru's grace, then everything becomes clear. You have attained me only. That is my real nature, my Parandhama. Then you never come back to the rebirth. ಒಮ್ಮೆ ನನ್ನನ್ನು ಪಡೆದ ಮೇಲೆ ನೀನು ವಾಪಸ್ ಬರೋಲ್ಲಪ್ಪ, ಮತ್ತೆ ಮತ್ತೆ ನಿನಗೆ ಹುಟ್ಟಿಲ್ಲ ಅಂತ. ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಲಾಭ ಏನು ಅಂತ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ. ಪರಮಾತ್ಮನನ್ನು ಹೊಂದೋದು ಹೇಗೆ ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ಯಾಕೆ ಬಂತು ಅಂದ್ರೆ, ಬಿಗಿನಿಂಗ್ ಹೇಳಿದಾಗ ಕೊನೆ ಗಳಿಗೆನಲ್ಲಿ ಏನು ಮಾಡಬೇಕು, ಯಾರು ನನ್ನನ್ನೇ ನೆನೆಸ್ಕೊಳ್ತಾ ಇರ್ತಾರೋ, ಓಂಕಾರ ಉಚ್ಚಾರಣೆ ಮಾಡ್ತಾ ಇರ್ತಾರೋ, ಅಥವಾ ಪ್ರಾಣಾಯಾಮದಲ್ಲಿ ಮನಸ್ಸನ್ನ ಬಿಗಿ ಹಿಡಿದು ಇಂದ್ರಿಯಗಳನ್ನ ಸಂಯಮ ಹಿಡಿದು ಪ್ರಾಣಗಳನ್ನ, ಪಂಚಪ್ರಾಣಗಳನ್ನ ಅಜ್ಞಾಚಕ್ರದಲ್ಲಿ ಕ್ರೋಢೀಕರಣ ಮಾಡ್ತಾರೋ, ಇಂಥವರೆಲ್ಲರೂ ನನ್ನನ್ನೇ ಸೇರ್ತಾರೆ ಅಂತ ಮೊದಲೇ ಹೇಳಿದ್ದಾನಲ್ಲ, ಅದೇ 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 ಗತಿನಲ್ಲಿ ಬರ್ತಾ ಇರತಕ್ಕಂಥ ಶ್ಲೋಕಗಳು. ಅವ್ಯಕ್ತೋಕ್ಷರ ಇತ್ಯುಕ್ತ ಸಮಾಹು ಪರಮಂ ಗತಿಂ ಯಂ ಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸೊ ದಿಸ್ ಅಬ್ಸಲ್ಯೂಟ್ ಅನ್ಮ್ಯಾನಿಫೆಸ್ಟ್ undescribable place is my supreme abode. That is the supreme goal you have to reach, Arjuna. That is my abode only. Once you reach there, you will never come back to the life of death and rebirth. You never come back to the cycle of birth and death. You become free. ಶಾಶ್ವತವಾದ ಬಿಡುಗಡೆ ಬೇಕು ಅಂದ್ರೆ ಮತ್ತೆ ಮತ್ತೆ ನಾವು ಹುಟ್ಟಬಾರದು ಅಂತಂದ್ರೆ ನೀವು ನನ್ನನ್ನು ಹೊಂದಬೇಕು ಅಂತ ಅರ್ಥ. ಭಗವಂತ ಹೇಳ್ತಾ ಇರೋದು ಅದೇ ಪಾಯಿಂಟ್. ಗುರುಗಳ ಸಂಕಲ್ಪ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವ್ಯಾಖ್ಯಾನ.
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್. ಓಂ ನಮೋ ಭಗವತೆ ವಿರಾಟೇಶ್ವರಾಯ. ಎಲ್ಲರಿಗೂ